ಕೃಷ್ಣ ಧರ್ಮರಾಜನ ಕರ್ಕೊಂಡು ಬಂದ, ಕುರುಕ್ಷೇತ್ರಕ್ಕೆ ಬಂದ. ಕುರುಕ್ಷೇತ್ರದಲ್ಲಿ ಶರಮಂಚದ ಮೇಲೆ ಭೀಷ್ಮಾಚಾರ್ಯರು ಇನ್ನೂ ಮಲಗಿದ್ದಾರೆ. ಕೃಷ್ಣ ಅವರನ್ನು ಇನ್ನೂ ಉಳಿಸಿದ್ದ. ಯಾಕೆ? ಧರ್ಮರಾಜ ಬರ್ತಾನೆ, ಅವನಿಗೆ ಉಪದೇಶ ಮಾಡಲಿಕ್ಕೆ ಬೇಕು ಅಂತ ಹೇಳಿಕೊಂಡು ಭೀಷ್ಮರ ಮುಂದೆ ಹಾಕಿದ ಧರ್ಮರಾಜನ. ವಿರೋಧ ಪಕ್ಷದವರು ಭೀಷ್ಮಾಚಾರ್ಯರು ಅವರ ಬಾಯಿಂದ ಹೇಳಿಸಿದ. ಏನೋ ಭೀಷ್ಮ ಹೇಳೋ, ಧರ್ಮರಾಜನಿಗೆ ಒಂಚೂರು ಬುದ್ಧಿ ಹೇಳೋ, ಒಳ್ಳೆಯ ಕೆಲಸ ಮಾಡಿದ್ದಿ ಅಂತ ಧರ್ಮರಾಜನಿಗೆ ಇಲ್ಲದ್ದನ್ನಲ್ಲ ಇದ್ದದ್ದನ್ನು ಹೇಳು. ನೀನೇ ಒಪ್ತೀಯೋ ಭೀಷ್ಮ ಏನು ಅಂತ? ದುರ್ಯೋಧನನ್ನು ಧರ್ಮರಾಜ ಬಡದದ್ದು ಸರಿಯೋ ತಪ್ಪೋ ನೀನೇ ಹೇಳು. ಸರಿ ಹೇಳು, ನಿನ್ನ ಮೊಮ್ಮಗನಿಗೆ ಹೇಳು, ಸರಿ ಅಂತ ನೀನು ಹೇಳು ಅಂತಂದಾಗ ಭೀಷ್ಮಾಚಾರ್ಯರು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರು. ಒಳ್ಳೆಯ ಕೆಲಸ ಮಾಡಿದ್ದೀಯ ಧರ್ಮರಾಜ. ಇಡೀ ಸಮಾಜಕ್ಕೆ ಕಂಟಕನಾಗಿ ದುರ್ಯೋಧನ ಇದ್ದ, ಅವನನ್ನು ಬಡಿದು ನೀನು ಸಮಾಜಕ್ಕೆ ಕ್ಷೇಮವನ್ನು ತಂದೆ. ಸಮಾಜದ ಭಕ್ಷಕನಾಗಿರತಕ್ಕಂಥ ದುರ್ಯೋಧನನ್ನು ಬಡಿದು ಸಮಾಜದ ರಕ್ಷಕನಾಗಿ ನೀನು ಬಂದು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಹೇಳಿದಾಗ ಹಿಂದಿನಿಂದ ದ್ರೌಪದಿ ನಿಂತುಕೊಂಡು ಅಜ್ಜ ಅಂದಳಂತೆ. ಏನು ಅಲ್ಲ, ಈಗ ಗೆದ್ದ ಎತ್ತಿನ ಬಾಲ ಹಿಡಿಯುವುದ ನೀವು? ನಿಮಗೆ ದುರ್ಯೋಧನ ಮಾಡುವುದು ತಪ್ಪು, ಧರ್ಮರಾಜ ಮಾಡುವುದು ಸರಿ ಅಂತ ನಿಮಗೆ ಮೊದಲೇ ಗೊತ್ತಿದ್ದರೆ ನೀವು ಆಗಲೇ ಹೇಳಬೇಕಿತ್ತಲ್ಲ. ಯುದ್ಧ ಶುರುವಾಗೋದಕ್ಕಿಂತ ಮೊದಲೇ ಹೇಳಬೇಕಿತ್ತಲ್ಲ. ಆವಾಗ ಯಾಕೆ ಹೇಳಲಿಲ್ಲ? ಈಗ ಯಾಕೆ ನಿಮ್ಮ ಬಾಯಿ ನಿಂತ ಮಾತು ಬರುತ್ತದೆ ಅಂತಂದಾಗ ಅಮ್ಮ ಅಂದರು ಭೀಷ್ಮಾಚಾರ್ಯರು. ಏನು ಮತ್ತೇನಿಲ್ಲ, ಆವಾಗ ನನಗಿಂತ ವಿವೇಚನ ಶಕ್ತಿ ಇದ್ದಿಲ್ಲ. ಯಾಕಿದ್ದಿಲ್ಲ? ನಾನು ಪ್ರತಿ ದಿವಸ ದುರ್ಯೋಧನ ಹಾಕಿದ ಅನ್ನವನ್ನು ತಿನ್ನುತ್ತಾ ಇದ್ದವ. ದುರ್ಯೋಧನ ಅವನ ದುಷ್ಟ ಮನಸ್ಸು, ದುಷ್ಟ ವಿಚಾರ, ಅಂತ ವಿಚಾರದಿಂದ ಕೂಡಿದ ಕೈಗಳು, ಮನಸ್ಸು, ಮನಸ್ಸಿನಿಂದ ಕೂಡಿದ ಕೈಯಲ್ಲಿ ಆಹಾರ, ಅಂತಹ ಆಹಾರವನ್ನು ದುರ್ಯೋಧನ ಪ್ರತಿ ದಿವಸ ನನಗೆ ಬಡಿಸ್ತಾ ಇದ್ದ. ಅದು ಉಂಡು 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 ಎನ್ನ ಮನಸ್ಸು ಕಲುಷಿತ ಆಗಿದೆ. ಭೀಷ್ಮಾಚಾರ್ಯರು ಅಂತ ಇದ್ದಾರೆ, ದುರ್ಯೋಧನ ಹಾಕಿದ ಊಟ ಮಾಡಿದೆ, ಅದರಲ್ಲಿ ಸತ್ವಭಾಗ ಮನಸ್ಸಿಗೆ ಸೇರಿತ್ತು, ರಕ್ತಕ್ಕೆ ಸೇರಿತ್ತು ಅಮ್ಮ, ಆದ್ರಿಂದ ವಿವೇಚನಾ ಶಕ್ತಿ ಕಳ್ಕೊಂಡೆ. ಮತ್ತೆ ಈಗ ನಿನ್ನ ಗಂಡ ಅರ್ಜುನನ ಬಾಣ ನನ್ನ ದೇಹಕ್ಕೆ ತಾಗಿ 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 ಆ ಎಲ್ಲ ಕಲುಷಿತ ರಕ್ತ ಹೊರ ಹೋಗಿದೆ. ಈಗ ನನ್ನ ಮನಸ್ಸು ಶುದ್ಧ ಆಗಿದೆ, ಆದ್ರಿಂದ ನ್ಯಾಯ ಅನ್ಯಾಯ ಏನು ನನ್ಗೆ ಗೊತ್ತಾಗಿದೆ ಅಂಥೇಳಿ ಭೀಷ್ಮಾಚಾರ್ಯರು ಆ ಕುರುಕ್ಷೇತ್ರದಲ್ಲಿ ಮಲಗಿದಲ್ಲಿ ಸಮಾಜಕ್ಕೊಂದು ಸಂದೇಶ ಕೊಟ್ಟರು. ಏನು ಅಂತ? ಊಟ ಮಾಡುವುದಾದ್ರೆ ಒಳ್ಳೆ ಊಟ ಮಾಡಬೇಕು. ಹಸಿವೆ ಆಗಿದೆ ಅಂತೇಳಿ ಸಿಕ್ಕಿದ್ದನ್ನು ತಿನ್ನುವುದಲ್ಲ, ಹೊಟ್ಟೆಗೆ. ತಲೆಗೂ ಅಷ್ಟೇ, ತಲೆಗೆ ಹಸಿವೆ ಆಗಿದೆ ಅಂತೇಳಿ ಸಿಕ್ಕಿದ ತತ್ವಗಳನ್ನು ಪಡ್ಕೊಳ್ಳುವುದಲ್ಲ. ಯಾವ ತತ್ವದಲ್ಲಿ ಭಗವಂತ ದೊಡ್ಡವ ಎನ್ನುವುದು ಉಂಟೋ, ಯಾವ ತತ್ವವನ್ನು ಆಚಾರ್ಯ ಮದ್ದರು. ಒಬ್ಬ ಆಚಾರ್ಯ ಅಂದ, ನಾನೇ ನೀನು ಅಂತಂದ. ನಾನೇ ನೀನು ಅಂತಂದ. ಆವಾಗ ಮತ್ತೊಬ್ಬ ಕೇಳಿದ, ಮತ್ತೆ ಯಾಕೆ ದೇವಸ್ಥಾನಕ್ಕೆ ಬರ್ತೀಯ ಅಂತ ಕೇಳಿದ. ನೀನೇ ಅವನಲ್ವೋ, ದೇವಸ್ಥಾನಕ್ಕೆ ಯಾಕೆ? ಒಬ್ಬ ಆಚಾರ್ಯ ಅಂದ, ನಾನೇ ನೀನು ಅಂತ. ಮತ್ತೊಬ್ಬ ಆಚಾರ್ಯ ಅಂದ, ನಾನು ನೀನು ಈಕ್ವಲ್ ಅಂತಂದ. ಒಬ್ಬ ಅಂದ ನಾನೇ ನೀನು ಅಂತ, ಮತ್ತೊಬ್ಬ ಅಂದ ನಾನು ನಿನ್ನಂತೆ ಅಂದ. ಕೊನೆಗೆ ಆಚಾರ್ಯ